ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಮನೆ ಸ್ವಚ್ಛವಾಗಿರೋದಕ್ಕೋಸ್ಕರ ನಾನು ವಾರಕ್ಕೊಮ್ಮೆ ಫಾಲೋ ಮಾಡುವಂಥ ಕೆಲವು ಕ್ಲೀನಿಂಗ್ ಟಿಪ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸಂಜೆ ಟೈಮಲ್ಲಿ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಬೆಳಗಿನ ಜಾವ ಗಂಟೆಗಳಲ್ಲಿ ಮಾಡುವಂಥ ಕೆಲಸಗಳನ್ನ ನಿಮಿಷಗಳಲ್ಲೇ ಮುಗಿಸ್ಕೊಳ್ಬೋದು. ಹಾಗಾದರೆ ಈ ಒಂದು ಟೈಮ್ ಸೇವಿಂಗ್ ಟಿಪ್ಸ್ ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಒಂದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಕ್ಲೀನಿಂಗ್ ಲಿಕ್ವಿಡಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಸಿಗುವಂಥ 4 ವಸ್ತುಗಳಿಂದ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಕ್ಲೀನಿಂಗ್ ಲಿಕ್ವಿಡ್ನ ಯಾವ ಥರ ತಯಾರಿ ಮಾಡ್ಕೊಳ್ಳೋದು ಅಂತ ನೋಡೋಣ. 1 ಗ್ಲಾಸಷ್ಟು ಫಿಲ್ಟರ್ ವಾಟರ್ನ ತೊಗೊಂಡಿದ್ದೀನಿ, 1 ಗ್ಲಾಸಷ್ಟು ವೆನಿಗರ್ನ ತೊಗೊಂಡಿದ್ದೀನಿ. ಈ 2 ಗ್ಲಾಸಲ್ಲಿರುವಂಥ ವಾಟರ್ ಮತ್ತು ವೆನಿಗರ್ನ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ವಿಮ್ ಲಿಕ್ವಿಡ್ನ ಒಂದು 4 ರಿಂದ 5 ಡ್ರಾಪ್ ಅಷ್ಟು ಹಾಕೊಂಡಿದ್ದೀನಿ. ಇದರಲ್ಲೇ ಒಂದು ಚಿಕ್ಕ ಸ್ಪೂನಲ್ಲಿ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಶೇಕ್ ಮಾಡ್ತಿದ್ದಂಗೆ ರಿಯಾಕ್ಷನ್ ಅದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಪ್ರೆಸ್ ಮಾಡ್ತಿಲ್ಲ ಅಂದ್ರೂ ಕೂಡ ಲಿಕ್ವಿಡ್ ಹೊರಗಡೆ ಬರ್ತಾ ಇದೆ. ಈ ಲಿಕ್ವಿಡ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅನ್ನೋದಾದರೆ ಒಂದು ಅಗಲವಾಗಿರುವಂಥ ಪಾತ್ರೆಯಲ್ಲಿ ಮಾಡಿಟ್ಕೊಳ್ಬೋದು. ಈ ಲಿಕ್ವಿಡ್ನ ಯಾವ್ಯಾವ ಥರ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಸ್ವಿಚ್ ಬೋರ್ಡ್ಸ್ ಎಲ್ಲ ತುಂಬ ಜಿಡ್ಡಾಗಿರುತ್ತೆ ಅಲ್ವಾ, ಆ ಗ್ರೀಸಿನೆಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಕೇವಲ ನಾನು ಒಂದೇ ಫಿಂಗರಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಮೈಕ್ರೋಫೈಬರ್ ಕ್ಲಾತ್ನ ತೊಗೊಂಡು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಈ ಥರ ಸ್ವಿಚ್ ಬೋರ್ಡ್ಸ್ನ ಕ್ಲೀನ್ ಮಾಡ್ಕೊಳ್ಬೋದು. ವಾಲ್ಸ್ ಏನಾದರೂ ಕೊಳೆ ಆಗಿದೆ ಅಂದರೂ ಕೂಡ ಲಿಕ್ವಿಡ್ನ ಸ್ಪ್ರೇ ಮಾಡಿ ಈ ಥರ ವೈಪ್ ಮಾಡ್ಕೊಳ್ಬೋದು. ತುಂಬ ಹೆವಿ ಸ್ಟೈನ್ಸ್ ಏನಾದರೂ ವಾಲ್ಸ್ ಮೇಲೆ ಇದ್ದರೆ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಟು ಸ್ಕ್ರಬ್ಬರ್ನಿಂದ ಸ್ಕ್ರಬ್ ಮಾಡಿಕೊಂಡು ಬಟ್ಟೆಯಿಂದ ಒರೆಸ್ಕೊಳ್ಬೋದು. ತುಂಬ ಎಫೆಕ್ಟಿವ್ ಆಗಿ ಕ್ಲೀನ್ ಆಗುತ್ತೆ. ವೀಕ್ಲಿ ಕ್ಲೀನಿಂಗೋಸ್ಕರ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡ್ತೀನಿ. ಈ ಬಾರಿ ಎಫರ್ಟ್ಲೆಸ್ ಆಗಿ ಕ್ಲೀನಿಂಗ್ ಮಾಡೋದಕ್ಕೋಸ್ಕರ ಒಂದು ಸ್ಪಿನ್ ಸ್ಕ್ರಬ್ಬರ್ನ ತರಿಸ್ಕೊಂಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅಗ್ಯಾರೋ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್. ಇದು ಕಾರ್ಡ್ಲೆಸ್ ಕ್ಲೀನಿಂಗ್ ಬ್ರಷ್, ಅಂದರೆ ಯಾವುದೇ ಥರ ತಂತಿ ವೈರ್ಸ್ ಎಲ್ಲನೂ ಬಂದಿರಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆನ್ ಮಾಡಿದ ಕೂಡಲೇ ಇಮ್ಮಿಡಿಯೇಟಾಗಿ ಆನ್ ಆಗುತ್ತೆ. ಇದಕ್ಕೆ ಮಲ್ಟಿಪಲ್ ಆ್ಯಡನ್ಸ್ ಕೊಟ್ಟಿರ್ತಾರೆ, ಯಾವ್ಯಾವ್ದು ಕೊಟ್ಟಿದ್ದಾರೆ ಅನ್ನೋದು ಕೂಡ ತೋರಿಸ್ತೀನಿ. ಇದು ಲಾರ್ಜ್ ಬ್ರೆಸಲ್ ಬ್ರಷ್. ಇದನ್ನು ಬಾತ್ರೂಮ್ ಟೈಲ್ಸ್ ಕ್ಲೀನಿಂಗೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲೇ ಸ್ಮಾಲ್ ಬ್ರೆಸಲ್ ಬ್ರಷ್ ಕೂಡ ಬರುತ್ತೆ ಸಿಂಕ್ ಕ್ಲೀನಿಂಗೋಸ್ಕರ ಯೂಸ್ ಮಾಡೋಕ್ಕೆ. ಇನ್ನು ಕಾರ್ನರ್ಸ್ನೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಒಂದು ಪಾಯಿಂಟೆಡ್ ಬ್ರಷ್ ಬರುತ್ತೆ. ಇದು ಅಲ್ಲದೆ ಒಂದು 3 ಆ್ಯಡನ್ಸ್ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಇದನ್ನು ಈ ಥರ ವೆಲ್ಕ್ರೋ ಅಟ್ಯಾಚ್ ಮಾಡಿಕೊಂಡು ಇದಕ್ಕೆ ಈ ಥರ ಫಿಕ್ಸ್ ಮಾಡ್ಕೊಳ್ಬೋದು. ಇದು ಸ್ಪಾಂಜ್ ಬ್ರಷ್, ಇದು ವುಲನ್ ಬ್ರಷ್. ಇದಲ್ಲದೆ ಮೈಕ್ರೋಫೈಬರ್ ಕ್ಲಾತ್ ಕೂಡ ಕೊಟ್ಟಿರ್ತಾರೆ. ಇದು ಬಂದು ನಾರ್ಮಲ್ ಸ್ಕ್ರಬ್ಬರು, ಇದು ಬಂದು ಫೈಬರ್ ಕ್ಲಾತು ಅಂದರೆ ಮೈಕ್ರೋಫೈಬರ್ ಕ್ಲಾತು. ಇನ್ನು ಇದು 2 ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ಹೈ ಸ್ಪೀಡ್ 350 RMP, ಲೋ ಸ್ಪೀಡ್ 250 RMP ಅಲ್ಲಿ ವರ್ಕ್ ಆಗುತ್ತೆ. ಇನ್ನು ಇದನ್ನು ಚಾರ್ಜ್ ಮಾಡೋದಕ್ಕೋಸ್ಕರ ಒಂದು ವೈರ್ನ ಕೂಡ ಕೊಟ್ಟಿರ್ತಾರೆ. ಮೊಬೈಲ್ ಅಡಾಪ್ಟರ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಉಪಯೋಗಿಸ್ಕೊಂಡೆ ಇದನ್ನು ಚಾರ್ಜ್ ಮಾಡ್ಕೊಳ್ಬೋದು. ಇದರ ಹೈಟ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಹ್ಯಾಂಡಲ್ ಕೂಡ ಕೊಟ್ಟಿರ್ತಾರೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಫಿಕ್ಸ್ ಮಾಡಿಕೊಂಡು ಹೈಟ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದು ಇಂಟರ್ನಲ್ ಮೋಟೋ ಸಿಸ್ಟಮಿಂದ ವರ್ಕ್ ಆಗುತ್ತೆ. ಇದನ್ನು ವೆಟ್ ಏರಿಯಾದಲ್ಲೂ ಕೂಡ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇನ್ನು ಇದನ್ನು ಯೂಸ್ ಮಾಡುವಾಗ ಬಾಡಿನ ಬೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ನಿಂತ್ಕೊಂಡಿರೋ ಪೊಸಿಷನ್ನಿಂದನೇ ಇದನ್ನು ಹೋಲ್ಡ್ ಮಾಡಿ ಈ ಥರ ಕ್ಲೀನ್ ಮಾಡ್ಕೊಳ್ಬೋದು. ಒನ್ಸ್ ಚಾರ್ಜ್ ಮಾಡಿದ್ರೆ 90 ಮಿನಿಟ್ಸ್ ಇದು ವರ್ಕ್ ಆಗುತ್ತೆ. ಇಲ್ಲಿ ಗ್ರೀನ್ ಕಲರ್ ಲೈನ್ಸ್ ಏನು ಕಾಣಿಸ್ತಿದೆ, ಎಷ್ಟು ಚಾರ್ಜಿಂಗ್ ಇದೆ ಅನ್ನೋ ಒಂದು ಸಿಗ್ನಿಫಿಕೆನ್ಸ್ ಕೊಡುತ್ತೆ. ಇನ್ನು ವೆಲ್ ಥಾಟ್ ಏನಂದರೆ ಇದನ್ನು ಎಲ್ಲಂದರಲ್ಲಿ ಹಿಡಿದಿರ ಒಂದು ಕಡೆ ನೀಟಾಗಿ ಹ್ಯಾಂಗ್ ಮಾಡೋದಕ್ಕೋಸ್ಕರ ಈ ಥರ ಒಂದು ಹುಕ್ಕು ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ವೈಟ್ ಕಲರ್ ಒಂದು ಟೇಪ್ ಕೊಟ್ಟಿರ್ತಾರೆ, ಅದನ್ನು ಅಟ್ಯಾಚ್ ಮಾಡಿ ಅಡೆಸಿವ್ ಹುಕ್ ಥರ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಯಾವ್ಯಾವ ಬ್ರಷ್ನ ಯಾವ ಕ್ಲೀನಿಂಗೋಸ್ಕರ ಯೂಸ್ ಮಾಡ್ಬೋದು ಅನ್ನೋದನ್ನ ಈ ಥರ ಮ್ಯಾನ್ಯುವಲ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಅದ್ರ ಮುಖಾಂತರ ನಾವು ಸ್ಟೆಪ್ಸ್ನ ಫಾಲೋ ಮಾಡ್ಬೋದು. ನೀವು ಕಷ್ಟ ಪಡ್ದಿರಾ ನೀರಲ್ಲಿ ಕೈ ಹಿಡ್ದಿರ ಮನೆನ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಟೂಲ್ಸ್ನ ಉಪಯೋಗಿಸ್ಕೊಳ್ಬೋದು. ಇದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದನ್ನು ಯಾವ್ಯಾವ ಥರ ಎಲ್ಲ ನಾನು ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀನಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು ಇಲ್ಲಿ ತೋರಿಸ್ತಾ ಇರೋವಂಥದ್ದೆಲ್ಲ ಕೂಡ ವೀಕ್ಲಿ ಕ್ಲೀನಿಂಗ್. ಫ್ರಿಡ್ಜ್ನ ಕ್ಲೀನ್ ಮಾಡುವಾಗ ಲಿಕ್ವಿಡ್ನ ಸ್ಪ್ರೇ ಮಾಡಿ ಮೈಕ್ರೋಫೈಬರ್ ಬ್ರಷ್ ಬರುತ್ತೆ ಅಲ್ವಾ, ಸೊ ಅದನ್ನು ಫಿಕ್ಸ್ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ಬೋದು. ಯೂಶ್ವಲಿ ವಾರಕ್ಕೊಮ್ಮೆ ಈ ಥರ ಕಿಚನ್ನ ಡೀಪ್ ಕ್ಲೀನ್ ಮಾಡ್ಕೊಳ್ತಿರ್ತೀನಿ. ನಾರ್ಮಲ್ ಆಗಿ ಬಟ್ಟೆಯಿಂದ ಒರೆಸ್ಬೇಕು ಅಂದರೆ ಈ ಒಂದು ಚಳಿಗಾಲದಲ್ಲಿ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಸ್ವಲ್ಪ ಹೈಟಲ್ಲಿರುವಂಥ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ
ಚೇರ್ನ ಅಥವಾ ಲ್ಯಾಡರ್ನ ಉಪಯೋಗಿಸ್ಕೊಳ್ಬೇಕಾಗಿತ್ತು. ಬಟ್ ಈ ಒಂದು ಟೂಲ್ನ ಪರ್ಚೇಸ್ ಮಾಡಿದ್ಮೇಲೆ ಈಸಿಯಾಗಿ ಸ್ವಲ್ಪ ಐಟಲ್ಲಿರುವಂಥ ಕ್ಯಾಬಿನೆಟ್ಸ್ನ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ವಾಲ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಇನ್ನು ನಿಮ್ಮ ಮನೇಲಿ ತುಂಬ ಜಾಸ್ತಿ ಜಿಡ್ಡು ಗ್ರೀಸ್ನೆಸ್ ಇರಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ನೀವು ಲಿಕ್ವಿಡ್ನ ಸ್ಪ್ರೇ ಮಾಡಿ ಈ ಕ್ಲಾತ್ ಬ್ರಷ್ ಬರುತ್ತೆ ಅಲ್ವಾ, ಅದನ್ನು ಫಿಕ್ಸ್ ಮಾಡಿಕೊಂಡೆ ಈಸಿಯಾಗಿ ವೈಪ್ ಮಾಡ್ಕೊಳ್ಬೋದು. ಇಲ್ಲ ಸ್ವಲ್ಪ ಜಿಡ್ಡು ಮತ್ತು ಗ್ರೀಸಿನೆಸ್ ಎಲ್ಲ ಇದೆ ಅನ್ನೋದಾದರೆ ಲಿಕ್ವಿಡ್ನ ಈ ಥರ ಸ್ಪ್ರೇ ಮಾಡಿಬಿಟ್ಟು ಸ್ಕ್ರಬ್ಬರ್ ಬರುತ್ತೆ ಅಲ್ವಾ ಆ್ಯಡನ್, ಅದನ್ನು ಫಿಕ್ಸ್ ಮಾಡಿಕೊಂಡು ಒಂದ್ಸತಿ ಸ್ಕ್ರಬ್ ಮಾಡಿ ಬಟ್ಟೆಯಿಂದ ಒರೆಸ್ಕೊಳ್ಬೋದು. ಇಲ್ಲ ನೀವು ಡೈರೆಕ್ಟಾಗಿ ಇದರಲ್ಲೇ ಬರುವಂಥ ಒಂದು ಮೈಕ್ರೋಫೈಬರ್ ಕ್ಲಾತ್ ಬ್ರಷ್ ಬರುತ್ತೆ ಅಲ್ವಾ, ಅದರಿಂದ ಕೂಡ ವೈಪ್ ಮಾಡ್ಕೊಳ್ಬೋದು. ಈಗ ನಾರ್ಮಲ್ ಮೈಕ್ರೋಫೈಬರ್ ಕ್ಲಾತಿಂದ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಚಿಮ್ನಿ ಅಂತ. ಇದೇ ಥರ ಸ್ಟವ್ನ ಸುತ್ತಮುತ್ತ ಇರುವಂತಹ ಬ್ಯಾಕ್ ಸ್ಪ್ಲಾಶ್ನ ಕೂಡ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಸ್ಟವ್ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇದನ್ನೇ ನೀವು ಯೂಸ್ ಮಾಡ್ಬೋದು. ಬರ್ನರ್ ಸುತ್ತಮುತ್ತಲೂ ಇರುವಂತಹ ಕಾರ್ನರ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಪಾಯಿಂಟೆಡ್ ಬ್ರಷ್ನ ಯೂಸ್ ಮಾಡ್ಬೋದು. ಕೌಂಟರ್ ಮೇಲೆ ಜಿಡ್ಡು ಸ್ಟಾರ್ಟ್ ಆಗುವಂಥದ್ದೇ ಈ ಥರ ಕಾರ್ನರ್ಸಿಂದ. ಇದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇದೇ ಒಂದು ಪಾಯಿಂಟೆಡ್ ಸ್ಕ್ರಬ್ಬರ್ನ ಯೂಸ್ ಮಾಡಿಬಿಟ್ಟು ಆಮೇಲೆ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ. ಸಿಂಕ್ನ ಇದರಿಂದ ಕ್ಲೀನ್ ಮಾಡಿದಾಗ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ಕೈಯಲ್ಲಿ ಕ್ಲೀನ್ ಮಾಡೋದಕ್ಕಿಂತ ಈ ಒಂದು ಟೂಲ್ನ ಯೂಸ್ ಮಾಡಿದ್ಮೇಲೆ ಸಿಂಕ್ ಕ್ಲೀನಿಂಗ್ ತುಂಬ ಈಸಿ ಆಯಿತು. ಇದೇ ಥರ ವಾಶ್ರೂಮ್ಸಲ್ಲಿರ್ಬೋದು ಅಥವಾ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇರುವಂಥ ಮಿರರ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕ್ರಬ್ಬರ್ನ ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಸ್ಪಾಂಜ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದ್ಸತಿ ಈ ಥರ ಬ್ರಷ್ ಮಾಡಿದ ಆದಮೇಲೆ ಮೈಕ್ರೋಫೈಬರ್ ಕ್ಲಾತಿಂದ ಬೇಕಾದರೂ ನೀವು ವೈಪ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಟಿಶ್ಯೂಯಿಂದ ವೈಪ್ ಮಾಡಿಬಿಟ್ಟು ಇನ್ನೂ ಆ ಒಂದು ಸ್ಪಾರ್ಕ್ಲಿಂಗ್ ಎಫೆಕ್ಟ್ಗೋಸ್ಕರ ಉಲನ್ ಬ್ರಷ್ ಇರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಎಷ್ಟೊಂದು ಕ್ಲಿಯರ್ ಆಗಿದೆ ಮಿರರ್ ಅಂತ. ಜಸ್ಟ್ ಇಲ್ಲಿ ನಾನು ತೋರಿಸಿರೋದು ಮಾತ್ರನೇ ಅಲ್ಲದೆ ಮನೆಯ ತುಂಬ ಏರಿಯಾಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಮಲ್ಟಿಪರ್ಪಸ್ ಎಲೆಕ್ಟ್ರಿಕ್ ಸ್ಪಿನ್ ಕಬ್ಬರ್ನ ಯೂಸ್ ಮಾಡ್ಕೊಳ್ಬೋದು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಯೂಶ್ವಲಿ ಭಾನುವಾರ ದಿನ ರಾತ್ರಿಯಲ್ಲಿ ಈ ಥರ ಕಿಚನ್ನ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಭಾನುವಾರ ಅಂದರೆ ನಾನ್ ವೆಜ್ ಎಲ್ಲ ಮಾಡಿರ್ತೀವಿ. ಸೊ ಈವ್ನಿಂಗ್ ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟರಲ್ಲಿ ಕಿಚನ್ ಪಳಪಳ ಅಂತ ಹೊಳಿತಾ ಇರುತ್ತೆ. ಇನ್ನು ಫ್ಲೋರೂ ಪಳಪಳ ಹೊಳಿಬೇಕು ಅನ್ನೋದಾದರೆ ಈ ಟ್ರಿಕ್ನ ನೀವು ಕೂಡ ಫಾಲೋ ಮಾಡ್ಬೋದು. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತಹ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ನ ಯಾವ ಥರ ತಯಾರಿ ಮಾಡ್ಕೊಳ್ಬೋದು ಅಂತ ನೋಡೋಣ. 2 ಲೀಟರಷ್ಟು ಫಿಲ್ಟರ್ ವಾಟರ್ನ ತೊಗೊಂಡು 2 ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಹಾಕ್ತಾ ಇದ್ದೀನಿ. ಉಪ್ಪು ಕರಗಿ ನೀರು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಕಾಯಿಸ್ಕೊಳ್ಬೇಕಾಗತ್ತೆ. ನೀರು ಚೆನ್ನಾಗಿ ಕುದೀತಾ ಇದೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿದ್ದೀನಿ. ಇದು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಇದರಲ್ಲೇ ಒಂದು 2 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, 3/4 ಕ್ಯಾಪಷ್ಟು ಡಿಟರ್ಜೆಂಟ್ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಪೌಡರ್ ಇದ್ದರೆ ಆ ಸೋಪಿನ ಪೌಡರ್ನೇ ಯೂಸ್ ಮಾಡ್ಬೋದು. ಇನ್ನು ಒಂದು 1/4 ಗ್ಲಾಸಷ್ಟು ವೆನಿಗರ್ನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ಇದರಲ್ಲಿ ಒಂದು 10 ರಿಂದ 15 ಡ್ರಾಪ್ ಅಷ್ಟು ನೀಲಗಿರಿ ತೈಲನ ಹಾಕಬೇಕಾಗತ್ತೆ. ಈಗ ಇದೆಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ತಣ್ಣಗಾದ್ಮೇಲೆ ಈ ಥರ ಬಾಟಲ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ದಿನ ನೆಲ ಒರೆಸುವಾಗ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ವೆನಿಗರ್ ಯೂಸ್ ಮಾಡಿರೋದ್ರಿಂದ ಕೊಳೆ ಎಲ್ಲ ಬೇಗ ಸಾಫ್ಟಾಗಿ ಕ್ಲೀನಿಂಗಿಗೆ ತುಂಬ ಈಸಿ ಆಗುತ್ತೆ. ಅಡುಗೆ ಸೋಡಾನ ಯೂಸ್ ಮಾಡಿರೋದ್ರಿಂದ ಬ್ಯಾಡ್ ಸ್ಮೆಲ್ ಏನಾದರೂ ಇದ್ರೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇನ್ನು ಡಿಟರ್ಜೆಂಟ್ ಲಿಕ್ವಿಡ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ. ಈ ನೀಲಗಿರಿ ತೈಲ ಬದಲಾಗಿ ಬೇರೆ ರೀತಿಯ ಎಸೆನ್ಷಿಯಲ್ ಆಯಿಲ್ಸ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಈ ಲಿಕ್ವಿಡ್ನ ಯೂಸ್ ಮಾಡಿ ಫ್ಲೋರ್ ಕ್ಲೀನ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಶೈನಿ ಆಗೂ ಇರುತ್ತೆ, ಸ್ಪಾರ್ಕ್ಲಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ನೆಲ ಒರೆಸುವಾಗ ಕೈ ತೇವ ಆಗದಿರೋ ಒರೆಸ್ಬೇಕು ಅಂದರೆ ಈ ಥರ ಸ್ಪಿನ್ ಮಾಪ್ಸ್ನ ನೀವು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಮಾರ್ಕ್ ಕೂಡ ಕೊಟ್ಟಿರ್ತಾರೆ ಎಲ್ಲಿವರೆಗೂ ನೀರನ್ನ ತುಂಬಿಸ್ಕೊಳ್ಬೇಕು ಅನ್ನೋದನ್ನು. ನಾರ್ಮಲ್ ಆಗಿ ನಾನು ಈಗ ತೋರಿಸಿರುವಂತಹ ಫ್ಲೋರ್ ಕ್ಲೀನರ್ನೇ ಇಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡೋದಾದರೆ ಕೈ ತೇವ ಆಗದಿರೇ ಈ ಒಂದು ಸ್ಪಿನ್ ಮಾಪಲ್ಲಿರುವಂತಹ ತೇವ ಎಲ್ಲ ಕೂಡ ಈ ಥರ ಸ್ಕ್ವೀಸ್ ಔಟ್ ಮಾಡ್ಕೊಳ್ಬೋದು. ಇದನ್ನ ಯೂಸ್ ಮಾಡೋದು ಕೂಡ ತುಂಬ ಈಸಿ, ಕೈ ಕೂಡ ತೇವ ಆಗದಿರ ಇರುತ್ತೆ. ಚಳಿಗಾಲದಲ್ಲಿ ತುಂಬ ಚಳಿ ಜಾಸ್ತಿ ಇರುತ್ತೆ ಅಲ್ವಾ, ಫ್ಲೋರ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಬೆಸ್ಟ್ ಮಾಪ್ ಅಂತಾನೆ ಹೇಳ್ಬೋದು. ಈ ಬಕೆಟ್ನ ತೋರಿಸಿದ ಪ್ರತಿ ಸಲ ಕೂಡ ಇದರ ಲಿಂಕ್ನ ಕೇಳ್ತಾ ಇರ್ತೀರಾ. ಇದರ ಎಕ್ಸಾಕ್ಟ್ ಲಿಂಕ್ ಸಿಕ್ಕಿಲ್ಲ ಅಂದ್ರೂ ಸೇಮ್ ಬ್ರ್ಯಾಂಡ್ ಇದೆ, ಸ್ವಲ್ಪ ಬಕೆಟ್ ಚೇಂಜ್ ಇರುವಂಥ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ.
ಈ ಥರ 2 ರೀಫಿಲ್ಸ್ನ ಇಟ್ಕೊಳ್ಳೋದಾದರೆ ಮನೆಯ ಒಳಗಡೆ ಒಂದು, ಮನೆಯ ಹೊರಗಡೆ ಅಂದರೆ ಬಾಲ್ಕನೀಸಲ್ಲೆಲ್ಲ ಒರೆಸೋದಕ್ಕೋಸ್ಕರ ಒಂದನ್ನು ಯೂಸ್ ಮಾಡ್ಕೊಳ್ಬೋದು. ಐ ಹೋಪ್ ಇದನ್ನೆಲ್ಲ ನೋಡಿದ್ಮೇಲೆ ನಿಮಗೂ ಕೂಡ ಕೆಲವೊಂದು ಫ್ಲೋರ್ ಕ್ಲೀನಿಂಗ್ ಐಡಿಯಾಸ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಲಿವಿಂಗ್ ಏರಿಯಾನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಯಾವ ಥರ ಟೈಮ್ ಸೇವಿಂಗ್ ಟಿಪ್ಸ್ನ ಫಾಲೋ ಮಾಡ್ಬೋದು ಅಂತ ನೋಡೋಣ. ಯೂಶ್ವಲಿ ನೈಟಲ್ಲಿ ಕಿಚನ್ ಕ್ಲೀನಿಂಗ್ ರೊಟೀನ್ನ ಫಾಲೋ ಮಾಡ್ತಿರ್ತೀನಿ. ಅದಾದಮೇಲೆ ಒಂದು 5 ನಿಮಿಷದಲ್ಲೇ ಈ ಥರ ಟೇಬಲ್ ಇರ್ಬೋದು, TV ಯೂನಿಟ್ಸ್ ಹತ್ರ ಇರ್ಬೋದು, ಮತ್ತು ನಾರ್ಮಲಾಗಿ ಡೈನಿಂಗ್ ಟೇಬಲ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ವೈಪ್ ಮಾಡಿ ಇಟ್ಕೊಳ್ಳೋದಾದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಆಲ್ಮೋಸ್ಟ್ ಒಂದು 20ರಿಂದ 25 ನಿಮಿಷ ಆದ್ರೂ ಟೈಮ್ ಸೇವ್ ಆಗುತ್ತೆ. ಸೋಫಾನ ಕೂಡ ಸ್ವಲ್ಪ ರಿಅರೇಂಜ್ ಮಾಡಿಕೊಂಡು TV ಯೂನಿಟ್ನ ಒರೆಸ್ತಾ ಇದ್ದೀನಿ. ಇನ್ನು TV ಯೂನಿಟ್ನ ಈಸಿಯಾಗಿ ಮೇಂಟೈನ್ ಮಾಡಬೇಕು ಕ್ಲೀನಿಂಗೋಸ್ಕರ ಅನ್ನೋದಾದರೆ ಆದಷ್ಟು ವೈರ್ಸ್ ಎಲ್ಲ ಏನಿರುತ್ತೆ ಅದು ಐಡ್ ಆಗೋ ಥರ ನೋಡ್ಕೊಳ್ಬೇಕಾಗತ್ತೆ. ಒಳಗಡೆ ವಾಲ್ಸ್ ಎಲ್ಲ ನಾವು ಹೋಲ್ಸ್ನ ಮಾಡಿಕೊಂಡು ಈ ಥರ ಒಂದು ಕ್ಯಾಬಿನೆಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದಾದರೆ ಆ ವೈರ್ಸ್ನೆಲ್ಲ ಕೂಡ ಇಲ್ಲಿ ಫಿಕ್ಸ್ ಮಾಡಿಸ್ಕೊಳ್ಬೋದು. ಸೊ ಇದರಿಂದ ನಮಗೆ ಕ್ಲೀನಿಂಗು ಮೇಂಟೆನೆನ್ಸ್ ಈಸಿ ಆಗುತ್ತೆ. ಇನ್ನು ಈ ಥರ ಸ್ಟೆಬಿಲೈಸರ್ಸ್ನೆಲ್ಲ ಕಬೋರ್ಡ್ಸ್ ಒಳಗಡೆ ಇಟ್ಟಿರ್ತೀವಲ್ವ, ಅದನ್ನು ವಾರಕ್ಕೊಮ್ಮೆ ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಈ ಒಂದು ಹ್ಯಾಬಿಟ್ನ ಸಂಜೆ ಟೈಮಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಾದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಲ್ಮೋಸ್ಟ್ 15ರಿಂದ 25 ನಿಮಿಷದವರೆಗೂ ಟೈಮ್ ಅನ್ನೋದು ಸೇವ್ ಮಾಡ್ಕೊಳ್ಬೋದು. ಆ ಟೈಮಲ್ಲಿ ಬೇರೆ ಕೆಲಸಗಳನ್ನ ಕವರ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು ಸಂಜೆ ಮಾಡಿರುವ ಈ ಕೆಲವು ಕೆಲಸಗಳಿಂದ ಬೆಳಗ್ಗೆನೆ ಮನೆ ಎಷ್ಟು ಸ್ವಚ್ಛವಾಗಿ ಕಾಣಿಸ್ತಾ ಇದೆ ಅಂತ. ಈವನ್ ಈ ಥರ DIY ಲಿಕ್ವಿಡ್ಸ್ನ ಕೂಡ ನಾನು ಈವ್ನಿಂಗ್ ಟೈಮಲ್ಲೇ ಮಾಡ್ಕೊಳ್ತಾ ಇರ್ತೀನಿ. ಅದು ತಣ್ಣಗಾಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ, ರಾತ್ರಿಯಲ್ಲಿ ಮಾಡಿಟ್ರೆ ಬೆಳಗ್ಗೆ ಅಷ್ಟಲ್ಲಿ ಪೂರ್ತಿ ತಣ್ಣಗಾಗುತ್ತೆ ಅನ್ನೋದ್ರಿಂದ ಹೆಲ್ಪರ್ ಬರಲ್ಲ ಅಂತ ಮುಂಚೆನೇ ಗೊತ್ತಾದರೆ ಜಾಸ್ತಿ ಯೂಸ್ ಮಾಡದೇ ಇರುವಂಥ ರೂಮ್ಸ್ ಎಲ್ಲ ಕೂಡ ಈ ಥರ ನೀಟಾಗಿ ಕಸ ಗುಡಿಸಿ ಇಟ್ಕೊಳ್ತೀನಿ. ಇದರಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಸ ಗುಡಿಸೋ ಅವಶ್ಯಕತೆ ಇಲ್ದಿರ ಡೈರೆಕ್ಟಾಗಿ ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ಬೋದು. ಈ ಥರ ಸಂದರ್ಭಕ್ಕೆ ತಕ್ಕಂಗೆ ಟೈಮ್ ಸೇವಿಂಗ್ ಹ್ಯಾಬಿಟ್ಸ್ನ ಫಾಲೋ ಮಾಡೋದ್ರಿಂದ ಕ್ಲೀನಿಂಗ್ ಅನ್ನೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಗಂಟೆಗಳಲ್ಲಿ ಮಾಡುವಂಥ ಕೆಲಸಗಳನ್ನ ಕೂಡ ನಿಮಿಷಗಳಲ್ಲಿ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈವ್ನಿಂಗ್ ಟೈಮೇ ಕಸ ಎಲ್ಲನೂ ಗುಡಿಸಿ ಇಟ್ಕೊಂಡಿರೋದ್ರಿಂದ ಈಗ ಡೈರೆಕ್ಟಾಗಿ ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಪಿನ್ ಮಾಪ್ ಆಗಿರೋದ್ರಿಂದ ಫಸ್ಟಿಗೆ ನಾನು ಒಂದು ಸತಿ ಎಲ್ಲದನ್ನ ಸ್ಕ್ವೀಸ್ ಮಾಡ್ಕೊಂಡು, ಅಂದರೆ ವಾಟರ್ನ ಸ್ಕ್ವೀಸ್ ಮಾಡಿಕೊಂಡು ಈ ಥರ ಕಟ್ಟೆಗಳೆಲ್ಲ ಏನಿರುತ್ತೆ ಕೌಂಟರ್ಸ್ನ ಒಂದು ಸತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಫ್ಲೋರ್ನ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಕೈ ಕೊಳಕಾಗ್ದಿರ ಕೆಸರಾಗ್ದಿರ ಮನೇನ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಸ್ಪಿನ್ ಮಾಪ್ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಮಾಫು ಕೂಡ ಮೈಕ್ರೋಫೈಬರ್ ಕ್ಲಾತ್ ಆಗಿರೋದ್ರಿಂದ ಕ್ಲೀನಿಂಗಿಗೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ರೀಫಿಲ್ನ ಚೇಂಜ್ ಮಾಡಿಕೊಂಡು ಈ ಥರ ಬಾಲ್ಕನಿನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಕಟ್ಟೆಗಳೆಲ್ಲ ಕೂಡ ಒರೆಸ್ಬಿಟ್ಟು ಆಮೇಲೆ ನೆಲನ ಈ ಥರ ಒರೆಸ್ಕೊಳ್ತೀನಿ. ತುಂಬ ಸಣ್ಣ ಧೂಳು ಕೂಡ ಇದರಿಂದ ಈಸಿಯಾಗಿ ಕ್ಲೀನ್ ಆಗುತ್ತೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಈ ನಡುವೆ ಶೇರ್ ಮಾಡ್ತಾ ಇರುವಂಥ ಪ್ರತಿ ವಿಡಿಯೋದಲ್ಲೂ ಕೂಡ ಮನೆ ಕೆಲಸಗಳ ಮಧ್ಯದಲ್ಲಿ ಸೆಲ್ಫ್ ಕೇರ್ನ ನಾವು ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸೆಲ್ಫ್ ಕೇರ್ ವಿಚಾರಕ್ಕೆ ಬರೋದಾದರೆ ಫಸ್ಟಿಗೆ ನನಗೆ ಮನೆ ಈ ಥರ ನೀಟಾಗಿ ಕ್ಲೀನಾಗಿದ್ದರೆ ಯಾವುದೇ ಒಂದು ಕೆಲಸನ ಬೇಕಾದ್ರೂ ಇಂಟ್ರೆಸ್ಟಿಂದ ಮಾಡ್ಬೋದು. ಬೆಳಿಗ್ಗೆನೆ ಮನೆಯೆಲ್ಲ ಕ್ಲೀನಾಗಿದ್ದು ಮನೆ ಮುಂದೆ ರಂಗೋಲಿ ಎಲ್ಲನೂ ಹಾಕಿ ಪೂಜೆ ಎಲ್ಲನೂ ಆಗಿದೆ ಅಂದರೆ ಅವತ್ತಿನ ಮಾರ್ನಿಂಗ್ ರೂಟೀನ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಫೈನಲಿ ಬೆಡ್ರೂಮ್ಸ್ನ ಕೂಡ ಒಂದ್ಸತಿ ಚೆಕ್ ಮಾಡಿಕೊಂಡು ವಿಂಡೋಸ್ ಎಲ್ಲ ಎಲ್ಲೆಲ್ಲಿ ಓಪನ್ ಆಗಿರುತ್ತೋ ಅದನ್ನೆಲ್ಲ ಕ್ಲೋಸ್ ಮಾಡಿ ಇಟ್ಟರೆ ಡಸ್ಟ್ ಎಲ್ಲ ಒಳಗಡೆ ಬರ್ದಿರ ಇರುತ್ತೆ. ಬೆಳಗಿನ ಜಾವ ಡೋರ್ಸ್ ವಿಂಡೋಸ್ ಎಲ್ಲ ಓಪನ್ ಮಾಡಿ ಇಟ್ಟಿರ್ತೀನಿ. ಈಗ ಎಲ್ಲದನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮಾಡುವಂಥ ಟೈಮ್. ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ ಕೌಂಟರ್ನ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿದ್ಮೇಲೂ ಕೂಡ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ಬಟ್ ತಿಂಡಿ ತಿಂದಮೇಲೆ ಸ್ವಲ್ಪ ಕೂತ್ಕೊಳ್ಬೇಕು ಅಂತ ಅನಿಸುತ್ತೆ. ಇದೆಲ್ಲನೂ ಸ್ವಲ್ಪ ಡಿಲೇ ಆಗುತ್ತೆ ಅನ್ನೋದ್ರಿಂದ ನಾನು ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ಳೋದಾದರೆ ಕೇವಲ ಒಂದು 5 ನಿಮಿಷದಲ್ಲಿ ಎಲ್ಲದನ್ನ ವೈಪ್ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಹೊತ್ತು ಬಿಡ್ತೀವಿ ಅನ್ನೋದಾದರೆ ಕೌಂಟರ್ ಮೇಲೆ ಬಿದ್ದಿರುವಂಥ ಮಾರ್ಕ್ಸ್ ಎಲ್ಲನೂ ಡ್ರೈ ಆಗುತ್ತೆ. ಸೊ ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಮುಂಚಿತವಾಗಿ ಒಂದ್ಸತಿ ಕೌಂಟರ್ನೆಲ್ಲ ನೀಟಾಗಿ ವೈಪ್ ಮಾಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ನ ಮಾಡ್ತೀನಿ.
ಈ ಥರ ಕಿಚನ್ ಕ್ಲೀನಾಗಿದ್ದರೆ ಬ್ರೇಕ್ಫಾಸ್ಟ್ ಮಾಡುವಾಗ ಎಂಜಾಯ್ಫುಲ್ಲಾಗಿ ಮಾಡ್ಬೋದು. ಇಲ್ಲ ಅಂದರೆ ಗಮನ ಎಲ್ಲನೂ ಆ ಒಂದು ಕಿಚನ್ ಕ್ಲೀನಾಗಿಲ್ಲ ಅನ್ನೋ ಕಡೆಗೆ ಹೋಗ್ತಾ ಇರುತ್ತೆ. ಈ ಟೈಮ್ ತುಂಬಾ ಪ್ರೀಷಿಯಸ್ ಅಂತಲೇ ಹೇಳ್ಬೋದು. ಕ್ಲೀನಿಂಗ್ ಎಲ್ಲನೂ ಮುಗ್ದಿರುತ್ತೆ, ಒಂದು ರೀತಿ ಕಾಮ್ ಫೀಲಿಂಗಲ್ಲಿ ಇರ್ತೀವಿ. ಈ ಟೈಮಲ್ಲಿ ನಮ್ಮ ಬಗ್ಗೆ ನಾವು ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಥಿಂಕ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸುಮಾರಷ್ಟು ಎಪಿಸೋಡ್ಸ್ ಕೂಡ ಈಗ ಆನ್ಲೈನಲ್ಲಿ ಅವೈಲಬಲ್ ಇದೆ. ಅದನ್ನು ನೋಡ್ತಾ ಕೂಡ ಇದನ್ನೆಲ್ಲನೂ ಎಂಜಾಯ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ಎಲ್ಲ ಕೂಡ ನಿಮಗೆ ಇಷ್ಟ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.